ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರ ಸ್ವನ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕುತ್ತಿಗೆಗೆ ಅಮ್ಮನ ನೊಗ, ನಾ ಅವರ ತಂದ ಶ್ರೀ ಗುರುದತ್ತ ಅಂದ. ಕೇಳುಗರಿಗೆಲ್ಲ ನಮಸ್ಕಾರ. ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ಜಾತ್ರೆ ನಾಟಕದ ಸಮಕಾಲೀನ ಓದು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಸವರಾಜ್ ದೋಣೂರ್. ಬೇಂದ್ರೆಯವರು ಕವಿಯಾಗಿ ಲೋಕಪ್ರಿಯರಾದಂತೆ ನಾಟಕಕಾರರಾಗಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ಲೇಖಕ ಒಂದು ಕ್ಷೇತ್ರದಲ್ಲಿ ತನ್ನ ಪ್ರತಿಭೆಯನ್ನು ಸಂಪೂರ್ಣವಾಗಿ ಅಭಿವ್ಯಕ್ತಿಸುತ್ತಾನೆ. ಅವನು ಇತರ ಕ್ಷೇತ್ರಗಳಲ್ಲಿ ಅದೇ ಮಟ್ಟದ ಯಶಸ್ಸನ್ನು ಪಡೆದಿದ್ದರೂ ಓದುಗರು ಅದನ್ನು ಪರಿಗಣಿಸದಿರುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಬೇಂದ್ರೆಯವರು ಅಪವಾದವಾಗಿದ್ದಾರೆ. ಕೀರ್ತಿನಾಥ ಕುರ್ತಕೋಟಿಯವರಂಥ ವಿಮರ್ಶಕರು ಬೇಂದ್ರೆಯವರ ನಾಟಕಗಳ ಬಗ್ಗೆ ಬರೆದಂತೆ ನಟರು, ನಿರ್ದೇಶಕರು, ರಂಗಭೂಮಿ ಕಲಾವಿದರು ಬೇಂದ್ರೆಯವರ ನಾಟಕಗಳ ಕುರಿತು ವಿಶೇಷ ಅಧ್ಯಯನ ನಡೆಸಿದ್ದಾರೆ. ಬೇಂದ್ರೆಯವರಿಗೆ ಅಗಾಧ ನಾಟ್ಯ ಪ್ರತಿಭೆ ಇತ್ತು. ಅವರು ಅತ್ಯುತ್ತಮ ನಾಟಕಗಳನ್ನು ಬರೆಯಬಹುದಾಗಿತ್ತು. ಅವರು ಬರೆಯಬೇಕೆಂದುಕೊಂಡಿದ್ದ ತಲೆದಂಡ ನಾಟಕವನ್ನು ಗಿರೀಶ್ ಕಾರ್ನಾಡ್ರು ಬರೆದಿದ್ದನ್ನು ಜ್ಞಾಪಿಸಿಕೊಳ್ಳಬಹುದು. ಬೇಂದ್ರೆಯವರು ಜಾತ್ರೆ, ಉದ್ಧಾರ ಮತ್ತು ಸಾಯೋ ಆಟಗಳಂಥ ಮಹತ್ವದ ನಾಟಕಗಳನ್ನು ಬರೆದು ಕನ್ನಡ ರಂಗಾಸಕ್ತರಿಗೆ ನೀಡಿದ್ದಾರೆ. ಬೇಂದ್ರೆಯವರು ನಾಟಕ ರಂಗಭೂಮಿಯ ಕುರಿತು ಆಳವಾಗಿ ಚಿಂತಿಸಿದ್ದರು. ರಂಗಭೂಮಿಯ ಸಾಧ್ಯತೆಗಳ ಬಗ್ಗೆ ಗಾಢವಾಗಿ ಆಲೋಚಿಸಿದ್ದರು. ಅವರ ಕಲ್ಪನೆಯಲ್ಲಿ ಅನೇಕ ಪಾತ್ರಗಳು, ಸನ್ನಿವೇಶಗಳು ಮೂಡ ಹತ್ತಿದ್ದವು. ಅವರ ಮನೋರಂಗದಲ್ಲಿ ಅನೇಕ ನಾಟಕಗಳು ಬರಹದ ರೂಪ ತಾಳಲು ಕಾದಿದ್ದವು. ಆದರೆ ಅವು ಅಕ್ಷರದ ರೂಪ ತಾಳಲಿಲ್ಲ. ರಂಗಭೂಮಿಯ ಅನೇಕ ಸಾಧ್ಯತೆಗಳು ಅವರ ಸ್ಮೃತಿಪಟಲದ ಮೇಲೆ ಓಡಾಡಿಕೊಂಡಿದ್ದವು. ಕೆಲವು ಅಕ್ಷರ ರೂಪ ತಾಳಿ ರಂಗಭೂಮಿಯ ಮೇಲೆ ಚಮತ್ಕಾರ ಉಂಟು ಮಾಡಿದವು. ಬೇಂದ್ರೆಯವರ ನಾಟಕ ರಚನೆ ಹಿಂದೆ ಸ್ಪಷ್ಟವಾದ ಉದ್ದೇಶವಿತ್ತು. ನಾಟಕ ಅವರ ಪಾಲಿಗೆ ಕೇವಲ ಮನೋರಂಜನೆಯ ಸಾಧನವಾಗಿರಲಿಲ್ಲ, ತತ್ವೋಪದೇಶ ಅವರ ನಾಟಕದ ಗುರಿಯಾಗಿತ್ತು. ಸಮಾಜ ಸುಧಾರಣೆಯ ಉದ್ದೇಶ ಅವರ ನಾಟಕಗಳ ಹಿಂದೆ ಕೆಲಸ ಮಾಡಿತ್ತು. ಸಮಕಾಲೀನ ಸಮಾಜದ ವಾಸ್ತವಿಕ ಸ್ಥಿತಿಗತಿಯನ್ನು ಸೆರೆ ಹಿಡಿಯುವುದು ಅವರ ನಾಟಕಗಳ ಪ್ರಮುಖ ಗುರಿಯಾಗಿತ್ತು. ಹೀಗಾಗಿ ಬೇಂದ್ರೆಯವರು ಪೌರಾಣಿಕ, ಐತಿಹಾಸಿಕ ಹಾಗೂ ಜನಪದ ವಸ್ತುಗಳನ್ನು ತೆಗೆದುಕೊಂಡು ನಾಟಕಗಳನ್ನು ಬರೆಯಲಿಲ್ಲ. ಏಕೆಂದರೆ ಇಂಥ ವಸ್ತುಗಳ ಆಶಯಗಳಲ್ಲಿ ಅವರಿಗೆ ಹೆಚ್ಚಿನ ಒಲವು ಇರಲಿಲ್ಲ. ತಮ್ಮ ಸುತ್ತಮುತ್ತಲಿನ ಜನರ ಬದುಕಿನಲ್ಲಿ ಅವರಿಗೆ ಹೆಚ್ಚಿನ ಒಲವು ಇತ್ತು. ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳು, ಸಾಂಸ್ಕೃತಿಕ ತೊಡಕುಗಳು, ಪೌರಾಣಿಕ ಚಾರಿತ್ರಿಕ ಸಮಸ್ಯೆಗಳಿಗಿಂತ ಹೆಚ್ಚು ಬೇಂದ್ರೆಯವರನ್ನು ಆಕರ್ಷಿಸಿದವು. ಬೇಂದ್ರೆಯವರ ಹುಚ್ಚಾಟಗಳು ಸಾಂಪ್ರದಾಯಿಕ ನಾಟಕಗಳ ವಿನ್ಯಾಸವನ್ನು, ಪಾತ್ರ ರಚನೆ, ಶಿಲ್ಪ ಮತ್ತು ಭಾಷೆಯನ್ನು ಮುರಿಯುತ್ತವೆ. ಇದು ಅಸಂಗತ ನಾಟಕಗಳ ಪ್ರಮುಖ ಲಕ್ಷಣವಾಗಿದೆ. ಹೀಗಾಗಿ ಬೇಂದ್ರೆಯವರ ನಾಟಕಗಳಲ್ಲಿ ಸಶಕ್ತವಾದ, ಬುದ್ಧಿವಂತ ಪಾತ್ರಗಳು ಕಾಣಿಸುವುದಿಲ್ಲ. ಈ ನಾಟಕಗಳ ನಾಯಕರು ಹುಚ್ಚರು, ಹುಂಬರು, ಕುತರ್ಕಿಗಳು ಆಗಿದ್ದಾರೆ. ಈ ಪಾತ್ರಗಳ ದುರಂತ ನಮ್ಮಲ್ಲಿ ಭಯ, ಕರುಣೆ, ಅನುಕಂಪ ಹುಟ್ಟಿಸದೆ ನಗೆ ಹುಟ್ಟಿಸುತ್ತದೆ. ಆದರೆ ಪ್ರತಿಭಾವಂತ ಪ್ರೇಕ್ಷಕನಿಗೆ ಈ ಪಾತ್ರಗಳ ಅಸಂಬದ್ಧ, ಅತಾರ್ಕಿಕ, ಅಸಂಗತ ನಡವಳಿಕೆಯ ಹಿಂದಿನ ವಿಷಾದ ಅರ್ಥವಾಗುತ್ತದೆ. ಯುರೋಪಿಯನ್ ಅಸಂಗತ ನಾಟಕಗಳ ತಾತ್ವಿಕತೆ, ದರ್ಶನ, ಭಾಷೆ, ಶಿಲ್ಪ ಇತ್ಯಾದಿ ಕನ್ನಡ ಅಸಂಗತ ನಾಟಕಗಳ ಒಟ್ಟು ಪರಿಣಾಮದಿಂದ ಭಿನ್ನವಾಗಿದೆ. ಈ ಮಾತು ಬೇಂದ್ರೆಯವರ ನಾಟಕಗಳನ್ನು ಒಳಗೊಂಡಂತೆ ಲಂಕೇಶ, ಕಂಬಾರ, ಚಂದ್ರಶೇಖರ್ ಪಾಟೀಲ್, ಚಂದ್ರಕಾಂತ ಕುಸನೂರರ ನಾಟಕಗಳಿಗೂ ಅನ್ವಯಿಸುತ್ತದೆ. ಬೇಂದ್ರೆಯವರ ನಾಟಕಗಳು ಆಧುನಿಕ ಜೀವನ ಕ್ರಮದಲ್ಲಿನ ಅಸಂಗತತೆ ವ್ಯಕ್ತಪಡಿಸುವಲ್ಲಿ ಸಫಲವಾಗಿವೆ. ಜೀವನ ಕ್ರಮದಲ್ಲಿ ತಲೆದೋರಿದ ಅಸಂಗಾತ್ಯ, ಜನರ ಭಾಷೆ ಮತ್ತು ಕೃತಿಯಲ್ಲಿನ ಅತಾರ್ಕಿಕತೆ, ಅಸಂಬದ್ಧತೆ, ಸಂಬಂಧಗಳಲ್ಲಿನ ವಿಘಟನೆ ಅವರ ನಾಟಕಗಳಲ್ಲಿ ಪ್ರಭಾವಿಯಾಗಿ ವ್ಯಕ್ತವಾಗಿದೆ. ಅಸಂಗತ ನಾಟಕಗಳನ್ನು ಟ್ರಾಜಿ ಕಾಮಿಡಿ ಎಂದು ಕರೆಯಲಾಗುತ್ತದೆ. ಈ ನಾಟಕಗಳ ಕೊನೆಯಲ್ಲಿ ಸಾವು ಸಂಭವಿಸದಿರಬಹುದು, ಆದರೆ ಸಾವಿಗಿಂತ ಹೆಚ್ಚು ದಾರುಣ ಸ್ಥಿತಿಯನ್ನು ಅಸಂಗತ ನಾಟಕಗಳ ಪಾತ್ರಗಳು ಅನುಭವಿಸುತ್ತವೆ. ಈ ನಾಟಕಗಳಲ್ಲಿ ವಿನೋದ ಮತ್ತು ದುರಂತ ಒಂದಕ್ಕೊಂದು ಬೆಸೆದುಕೊಂಡಿರುತ್ತದೆ. ಪಾಶ್ಚಾತ್ಯ ಸಂಗತ ನಾಟಕಗಳ ಹಿಂದಿನ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ತಲ್ಲಣಗಳು ಮತ್ತು ವೈಯಕ್ತಿಕ ಮತ್ತು ಸಾಮುದಾಯಿಕ ಸಂಬಂಧಗಳಲ್ಲಿ ತಲೆದೋರಿದ ವಿಷಮತೆ, ಜಾಗತಿಕ ಯುದ್ಧಗಳು, ಹತ್ಯಾಕಾಂಡ, ಪರಕೀಯತೆ ಇಡೀ ಪಾಶ್ಚಾತ್ಯ ಸಂಗತ ನಾಟಕಗಳ ಉದಯಕ್ಕೆ ಕಾರಣವಾದವು. ಇಂಥ ಕ್ಲಿಷ್ಟಕರವಾದ, ಸಂಕೀರ್ಣವಾದ, ದಾರುಣವಾದ, ದುರಂತಮಯವಾದ ಪರಿಸ್ಥಿತಿ ಇರದಿದ್ದರೂ
ವೈಯಕ್ತಿಕವಾಗಿ ಇಂಥ ಹಿಂಸೆಗೆ ದುರಂತಕ್ಕೆ ಈಡಾಗದಿದ್ದರೂ ಇಂಥ ಪರಿಸ್ಥಿತಿಯ ಭಾಗವಾಗದಿದ್ದರೂ ಕನ್ನಡ ನಾಟಕಕಾರರು ಅಸಂಗತ ನಾಟಕಗಳನ್ನು ಬರೆದರು. ಜಾತ್ರೆ ನಾಟಕದ ಪ್ರಾರಂಭದಲ್ಲಿಯೇ ಹುಚ್ಚಾಪುರದ ದೊರೆ ಜಾತ್ರೆಯಾಗಲೇಬೇಕು ಎಂದು ಆದೇಶಿಸುತ್ತಾನೆ. ಹೀಗೆ ಆದೇಶ ಹೊರಡಿಸುವಾಗ ತನ್ನ ಆದೇಶದ ಸಾಧಕ ಬಾಧಕದ ಬಗ್ಗೆ ಅವನು ವಿಚಾರಿಸುವುದಿಲ್ಲ. ತನ್ನ ಕಾರಭಾರಿ ಮತ್ತು ಡಾಕ್ಟರರ ಸಲಹೆ ಕೇಳುವುದಿಲ್ಲ. ಅವರೊಂದಿಗೆ ಸಮಾಲೋಚನೆಯನ್ನು ನಡೆಸುವುದಿಲ್ಲ. ಇದು ಆದೇಶ ಮಾತ್ರವಲ್ಲ, ಇದರಲ್ಲಿ ಒತ್ತಡವೂ ಅಡಗಿರುತ್ತದೆ. ಇದು ದೊರೆಯಾಡುವ ಭಾಷೆ, ದೊರೆಯ ಭಾಷೆ. ಈ ಭಾಷಾ ಪ್ರಯೋಗ ಈ ನಾಟಕದುದ್ದಕ್ಕೂ ಕಾಣಿಸುತ್ತದೆ. ದೊರೆ ಜಾತ್ರೆಯಾಗಲೇಬೇಕು ಎಂದು ಹೇಳಿದಾಗ ತನ್ನ ತಲೆ ತಗ್ಗಿಸಿ ವಿನಯದಿಂದ ಹಾಗೆ ಆಗಲಿ ದೇವರು ಎಂದು ಕಾರಭಾರಿ ಹೇಳುತ್ತಾನೆ. ಇದು ಕಾರಭಾರಿಯ ಭಾಷೆ, ಇದು ಗುಲಾಮಗಿರಿಯ ಭಾಷೆ. ಕಾರಭಾರಿಗೆ ಹುಚ್ಚಾಪುರ ಹೊಕ್ಕಿರುವ ಮಹಾಮಾರಿಯ ಬಗ್ಗೆ ಗೊತ್ತಿದೆ. ಪ್ಲೇಗು ಇಡೀ ಊರನ್ನು ತನ್ನ ಬಾವು ಬಂಧನದಲ್ಲಿ ಹಿಡಿದು ಜನರ ಜೀವ ನುಂಗುತ್ತಿರುವ ವಾಸ್ತವ ಅವನಿಗೆ ತಿಳಿದಿದೆ. ಈ ಭಯಾನಕ ಪಿಡುಗಿನ ಬಗ್ಗೆ, ಅದರ ಅಷ್ಟೇ ಭಯಾನಕ ಪರಿಣಾಮದ ಬಗ್ಗೆ ಅವನಿಗೆ ಅರಿವಿದೆ. ಆದರೆ ಅವನು ದೊರೆಯ ಮಾತಿಗೆ ವಿರುದ್ಧವಾಗಿ ಮಾತನಾಡಲು ಅಸಮರ್ಥನಾಗಿದ್ದಾನೆ. ದೊರೆಯ ದುರಹಂಕಾರ ಹಾಗೂ ಕಾರಭಾರಿಯ ಹೇಡಿತನ, ಡಾಕ್ಟರನ ಗುಲಾಮಗಿರಿ ಹುಚ್ಚಾಪುರದ ಜನರ ಸಾಮೂಹಿಕ ದುರಂತಕ್ಕೆ ಕಾರಣವಾಗುತ್ತದೆ. ಹುಚ್ಚಾಪುರ ಒಂದು ಅದ್ಭುತ ರೂಪಕವಾಗಿದೆ. ಈ ನಗರದ ಹೆಸರೇ ಹುಚ್ಚಾಪುರ ಆಗಿರುವಾಗ ಇಲ್ಲಿನ ದೊರೆ, ಕಾರಭಾರಿ ಮತ್ತು ಡಾಕ್ಟರರು ಬುದ್ಧಿವಂತರಾಗಿರಲು ಹೇಗೆ ಸಾಧ್ಯ? ಈ ನಾಟಕದ ನಾಂದಿಯ ಸಮಕಾಲೀನತೆ ಬೆರಗುಗೊಳಿಸುವಂಥದ್ದು. ಈ ನಾಟಕ ನಮ್ಮ ಈ ಕ್ಷಣದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವಿದ್ಯಮಾನಗಳಿಗೆ ಕೈಗನ್ನಡಿ ಹಿಡಿಯುತ್ತದೆ. ಈ ನಾಟಕದ ನಾಯಕ ಹುಚ್ಚಾಪುರದ ದೊರೆ ಹೇಗಾದರೂ ಮಾಡಿ ಜಾತ್ರೆ ನಡೆಸಲು ನಿರ್ಧರಿಸುತ್ತಾನೆ. ಅದಕ್ಕಾಗಿ ಡಂಗುರ ಸಾರಿಸುತ್ತಾನೆ. ಊರಿನಲ್ಲಿ ಪ್ಲೇಗ್ ಬಂದಿದ್ದರಿಂದ ಜಾತ್ರೆ ನಡೆಸುವುದು ಬೇಡವೆಂದು ಡಾಕ್ಟರ್ ಮತ್ತು ಕಾರಭಾರಿ ಹೇಳಿದರೂ ದೊರೆ ಕೇಳುವುದಿಲ್ಲ. ಜಾತ್ರೆ ನಡೆಯಲೇಬೇಕು ಎಂದು ಡಂಗುರ ಸಾರಿಸುತ್ತಾನೆ. ಕೇಳ್ರಪ್ಪೋ ಕೇಳ್ರಿ, ಸರ್ಕಾರಿ ಡಂಗರ ಊರಾಗ ಪ್ಲೇಗ್ ಇಲ್ಲ, ಯಾರೂ ಊರ್ ಬಿಡಾಕಾಗದು, ಜಾತ್ರಿ ಹಾಗೆ ಆಕೈತಪ್ಪೋ, ಹಾಗೆ ಆಕೈತಿ. ಊರಲ್ಲಿ ಪ್ಲೇಗ್ ಇಲ್ಲ, ಯಾರೂ ಊರು ಬಿಡಬಾರದು, ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗಬಹುದು. ದೊರೆಯೇ ಪ್ರತ್ಯಕ್ಷ ದೇವರು. ಅವನು ನಮ್ಮೆದುರು ಇರುವಾಗ ಬೇರೆ ದೈವವು ಏಕೆ ಬೇಕು? ಜಾತ್ರೆಯಾಗಲೇಬೇಕು ಎಂದು ರಾಜಾಜ್ಞೆ ಆಗಿರುವಾಗ ಜಾತ್ರೆ ನಡೆಯಲೇಬೇಕು ಎಂದು ದೊರೆ ಹೇಳುತ್ತಾನೆ. ಈ ನಾಟಕದಲ್ಲಿ 3 ಭಾಷೆಗಳಿವೆ: ದೊರೆಯ ಭಾಷೆ, ಕಾರಭಾರಿಯ ಭಾಷೆ ಮತ್ತು ಡಾಕ್ಟರ್ನ ಭಾಷೆ. ಆದರೆ ವ್ಯಂಗ್ಯವೆಂದರೆ ಈ ನಾಟಕದಲ್ಲಿನ ಪ್ರಜೆಗಳಿಗೆ ಭಾಷೆಯೇ ಇಲ್ಲ. ಇದ್ದರೂ ಅವರಾಡುವ ಭಾಷೆ ದೊರೆಯ ಕಿವಿಗೆ ಬೀಳುವುದಿಲ್ಲ. ಬಿದ್ದರೂ ಅದು ಅವನಿಗೆ ಅರ್ಥವಾಗುವುದಿಲ್ಲ. ಆದರೆ ವಾಸ್ತವ ಎನ್ನುವುದು ಭಾಷೆಯಲ್ಲಿ ಮಾತ್ರ ಇರುವುದಿಲ್ಲ. ಭಾಷೆಯ ಆಚೆಗೆ, ಭಾಷೆಯ ಹೊರತಾಗಿ ಅದು ಅಸ್ತಿತ್ವದಲ್ಲಿರುತ್ತದೆ ಎಂಬುದು ಈ ನಾಟಕ ಕಟ್ಟಿಕೊಡುವ ಬಹುದೊಡ್ಡ ದರ್ಶನವಾಗಿದೆ. ನಾಡಿನಲ್ಲಿ ಪ್ಲೇಗು ಬಂದಿದೆ ಎಂದು ಡಾಕ್ಟರ್ ದೊರೆಗೆ ಹೇಳಿದಾಗ ಹಾಗೆ ಹೇಳದಿರುವಂತೆ ದೊರೆ ಆದೇಶ ಮಾಡುತ್ತಾನೆ. ಮುಂಬೈಯಿಂದ ವರದಿ ತರಿಸಿಕೊಳ್ಳುತ್ತೇನೆ, ಸರ್ಕಾರ ಹೇಳಿದ್ದೇ ನಿಜ, ಇದನ್ನೇ ಡಾಕ್ಟರ್ ಸಾರ್ವಜನಿಕರಿಗೆ ಹೇಳಬೇಕು ಎಂದು ದೊರೆ ಘೋಷಿಸುತ್ತಾನೆ. ದೊರೆ ಮುಂಬೈಯಿಂದ ಉತ್ತರ ಬರಲಿ ಎಂದು ಹೇಳುತ್ತಾನೆ. ಅವನು ವಾಸ್ತವವನ್ನು ಒಪ್ಪಿಕೊಳ್ಳುವುದಿಲ್ಲ. ಪ್ಲೇಗು ಬಂದಿಲ್ಲ, ಇಲಿಗಳು ಸಾಯುತ್ತಿಲ್ಲ, ಗಂಟು ಬಂದು ಜನರು ಸಾಯುತ್ತಿಲ್ಲ ಎಂದು ದೊರೆ ಹೇಳುತ್ತಾನೆ. ಕಾರಭಾರಿಗಳಿಗೂ ಡಾಕ್ಟರರು ಹೀಗೆ ಹೇಳಬೇಕೆಂದು ದೊರೆ ಆಜ್ಞಾಪಿಸುತ್ತಾನೆ. ಡಾಕ್ಟರೇ, ಊರಲ್ಲಿ ಪ್ಲೇಗು ಗೀಗು ಏನೂ ಇಲ್ಲ, ಹೌದಲ್ಲವೇ ಎಂದು ಹುಚ್ಚಾಪುರದ ದೊರೆ ಡಾಕ್ಟರನ್ನು ಕೇಳುತ್ತಾನೆ. ಇದು ದೊರೆ ಆಡುವ ಎರಡನೆಯ ಮಾತು. ಇದು ಕೇವಲ ಪ್ರಶ್ನಾರ್ಥಕ ವಾಕ್ಯವಲ್ಲ, ನಿರ್ದೇಶನಾತ್ಮಕ ವಾಕ್ಯವೂ ಆಗಿದೆ. ಊರಲ್ಲಿ ಪ್ಲೇಗು ಇದೆಯೋ ಇಲ್ಲವೋ ಎಂದು ಖಚಿತಪಡಿಸುವುದು ಡಾಕ್ಟರರ ಕರ್ತವ್ಯ. ಡಾಕ್ಟರ್ ತನ್ನ ಅಭಿಪ್ರಾಯ ಹೇಳುವ ಮೊದಲೇ ದೊರೆ ಅಂತ ಹೇಳಿಕೆ ನೀಡದಿರುವಂತೆ ಆದೇಶ ಮಾಡುತ್ತಾನೆ. ಹೀಗಿದ್ದರೂ ಡಾಕ್ಟರ್ ದೊರೆಯ ಮಾತಿಗೆ ಎದುರಾಡುವ ಸಾಹಸವನ್ನ ಮಾಡುತ್ತಾನೆ. ದೇವರು ಏನು ಹೇಳಲಿ, ನಿನ್ನೆ ಮೊನ್ನೆ 4 ಜನರು ಗಂಟು ಎದ್ದು ಸತ್ತರು ಎಂದು ಡಾಕ್ಟರ್ ಹೇಳುತ್ತಾನೆ. ಆಗ ದೊರೆ, ಅವರು ಸತ್ತದ್ದು ಗಂಟಿನಿಂದಲ್ಲ, ಊರಲ್ಲಿಲ್ಲ ಪ್ಲೇಗು ಎಂದು ಹೇಳಿ ಅವನ ಬಾಯಿ ಮುಚ್ಚುತ್ತಾನೆ. ಆಗಲೂ ಡಾಕ್ಟರ್ ದೊರೆಗೆ ಪರಿಸ್ಥಿತಿಯ ವಾಸ್ತವಿಕತೆಯನ್ನು ತಿಳಿಸಲು ಪ್ರಯತ್ನಿಸುವುದಿಲ್ಲ. ಮನೆಗಳಲ್ಲಿ ಇಲಿಗಳು ಬೀಳುವುದಕ್ಕೂ ಪ್ಲೇಗಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಹೀಗಾಗಿ ಊರಲ್ಲಿ ಪ್ಲೇಗು ಇಲ್ಲವೆಂದು ಡಂಗುರ ಸಾರಲು ಕಾರಭಾರಿಗೆ ದೊರೆ ಆದೇಶಿಸುತ್ತಾನೆ. ದೊರೆಯ ಆದೇಶ ಕಾರಭಾರಿಯ ಮೂಲಕ ಡಂಗುರದವನ ಕಿವಿಗೆ ಬಿದ್ದು ಅದು ಆದೇಶದ ರೂಪ ತಾಳಿ ಜನರ ಕಿವಿಯ ಮೇಲೆ ಬೀಳುತ್ತದೆ. ಈ ನಾಟಕದಲ್ಲಿ ಕಾರಭಾರಿಗಳು, ಡಾಕ್ಟರ್ ಮತ್ತು ಡಂಗುರ ಸಾರುವವನು ಎಲ್ಲರೂ ತಮ್ಮ ಮೂಲ ಕರ್ತವ್ಯ ಮರೆತು ತಮ್ಮ ಮೂಲ ಭಾಷೆ ತೊರೆದು ದೊರೆಯ ಕರ್ತವ್ಯದ ಪಾಲನೆಗೆ ನಿಲ್ಲುತ್ತಾರೆ ಮತ್ತು ದೊರೆಯ ಭಾಷೆಯನ್ನು
ನಾಟಕವನ್ನು ಆಡುತ್ತಾರೆ. ಪ್ರಭುಶಕ್ತಿಯ ಭಾಷೆಗೆ ಎರಡು ಮುಖಗಳಿರುತ್ತವೆ. ಪ್ರಜೆಗಳಿಗೆ ಕಾಣಿಸುವ ಮುಖವೇ ಬೇರೆ, ವಾಸ್ತವವಾಗಿರುವ ಮುಖವೇ ಬೇರೆ. ಪ್ರಭುಶಕ್ತಿ ಕನಸುಗಳನ್ನು ಬಿತ್ತುತ್ತಲೇ ಜನರ ಕನಸುಗಳನ್ನು ಭಂಗಗೊಳಿಸುತ್ತದೆ. ಹೀಗಾಗಿ ಜಾತ್ರೆ ನಾಟಕದಲ್ಲಿ ದೊರೆಯಾಡುವ ಮಾತಿನ ಅರ್ಥ ಸಾಮಾನ್ಯ ಪ್ರಜೆಗಳನ್ನು ಬಿಡಿ ಸ್ವತಃ ಕಾರಭಾರಿಗೂ ಡಾಕ್ಟರ್ಗೂ ಅರ್ಥವಾಗುವುದಿಲ್ಲ. ದೊರೆ ಯಾರ ಹಿತಾಸಕ್ತಿಯನ್ನೂ ಕಾಪಾಡುವುದಿಲ್ಲ. ತನಗೆ ಎಡಗೈ ಬಲಗೈ ಎಂತಿರುವ ಕಾರಭಾರಿ ಡಾಕ್ಟರರ ಹಿತಾಸಕ್ತಿ ಕೂಡ ದೊರೆಗೆ ಮಹತ್ವದ್ದಾಗಿ ಕಾಣಿಸುವುದಿಲ್ಲ. ಹೀಗಾಗಿ ದೊರೆ ಆಡುವ ಮಾತು ಕಣ್ಣು ಒರೆಸುವ ತಂತ್ರವಷ್ಟೇ. ಜಾತ್ರೆಯಾಗಬೇಕೆಂದರೆ ಜನರು ಧಾರ್ಮಿಕ ಭಾವನೆಗಳನ್ನು ಕೆರಳಿಸಬೇಕೆಂದು ದೊರೆಗೆ ಗೊತ್ತಿದೆ. ಹೀಗಾಗಿ ದೇವರನ್ನು ಕಾಪಾಡುವ, ದೇವರನ್ನು ರಕ್ಷಿಸುವ ಭಾಷೆಯನ್ನು ದೊರೆ ಪ್ರಯೋಗಿಸುತ್ತಾನೆ. ದೊರೆ ಯಾರ ಸಾವಿಗೂ ಮರುಗುವನಲ್ಲ, ಕರಗುವನಲ್ಲ, ಮಿಡಿಯುವನೂ ಅಲ್ಲ. ಯಾರು ಸತ್ತರೇನು, ಯಾರು ಬದುಕಿದರೇನು, ಜಾತ್ರೆ ಮಾತ್ರ ನಡೆಯಲೇಬೇಕು. ಆದರೆ ಡಾಕ್ಟರ್ ದೊರೆಯನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಾನೆ. ಕಲ್ಲೆದೆ ಮಾಡಬೇಡಿ ಎಂದು ದೊರೆಯನ್ನೂ ಕೇಳಿಕೊಳ್ಳುತ್ತಾನೆ. ಆಗ ದೊರೆ ಧರ್ಮದ ಬಗ್ಗೆ ಮಾತನಾಡುತ್ತಾನೆ. ಧರ್ಮ ನಿಲ್ಲಬಾರದು, ದೇವರ ಪೂಜೆ ಉತ್ಸವ ನಡೆಯಬೇಕು. ಅಷ್ಟು ಮೀರಿ ಕೆಲವು ಬೇಕಾದ ಜೀವ ಸಾಯುವವೆನ್ನಿರಿ, ಅದನ್ನು ಸಹಿಸಲಿಕ್ಕೇ ಬೇಕು. ಜಾತ್ರೆ ನಿಂತರೆ ಸಂಸ್ಥಾನದ ನಾಡಿಯೇ ನಿಂತಂತೆ ಎಂದು ಹುಚ್ಚಾಪುರದ ದೊರೆ ಹೇಳುವ ಮಾತು ನಾಗರಿಕ ಸಮಾಜವನ್ನು ಲೇವಡಿ ಮಾಡಿದಂತಿದೆ. ಊರಲ್ಲಿ ಪ್ಲೇಗ್ ಇಲ್ಲ, ಯಾರೂ ಊರ ಬಿಡಬಾರದು, ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗುವುದು, ಪರ ಊರಿನಿಂದ ಜನರು ಬರಬೇಕು ಎಂದು ಡಂಗುರದವ ಸಾರುತ್ತಾನೆ. ಈ ಡಂಗುರ ಉಂಟು ಮಾಡುವ ದುರಂತ ಬಹಳ ಭಯಾನಕವಾದುದು. ಈ ದೃಶ್ಯ ಗಿರೀಶ್ ಕಾರ್ನಾಡ್ರ ತಗ್ಲಕ್ ನಾಟಕವನ್ನು ನೆನಪಿಸುತ್ತದೆ. ದೊರೆ ತಗ್ಲಕ್ ಕೂಡ ಇಂಥದೇ ಆದೇಶ ಹೊರಡಿಸುತ್ತಾನೆ. ಆ ನಾಟಕದಲ್ಲೂ ಡಂಗುರ ಸಾರಲಾಗುತ್ತದೆ. ಮುಂದಿನ 1 ತಿಂಗಳಲ್ಲೇ ದಿಲ್ಲಿಯ ಪ್ರತಿಯೊಬ್ಬ ನಾಗರಿಕನೂ ದೌಲತ್ತಾಬಾದಕ್ಕೆ ಹೊರಡಬೇಕು. ದಿಲ್ಲಿಯಲ್ಲಿ ಒಬ್ಬನೂ ಉಳಿಯಕೂಡದು. ಹಿಂದೆ ಉಳಿಯಲೆತ್ನಿಸುವವರಿಗೆ ಮತ್ತು ದೌಲತ್ತಾಬಾದಕ್ಕೆ ಬರದೆ ಬೇರೆಡೆಗೆ ಹೋಗಲೆತ್ನಿಸುವವರಿಗೆ ಕಠಿಣ ಶಿಕ್ಷೆಯಾದೀತು ಎಂದು ಡಂಗುರ ಸಾರಲಾಗುತ್ತದೆ. ಬೇಂದ್ರೆಯವರ ನಾಟಕದಲ್ಲಿ ದೊರೆಯ ಮಾತು ನಗು ಹುಟ್ಟಿಸಿದರೆ, ಕಾರ್ನಾಟರ ನಾಟಕದಲ್ಲಿ ತಗ್ಲಕ್ಕನ ಮಾತು ನಮ್ಮ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತದೆ. ಆದರೆ ಇಬ್ಬರೂ ದೊರೆಗಳ ತರ್ಕದಲ್ಲಿ, ದಾಷ್ಟ್ಯದಲ್ಲಿ ವ್ಯತ್ಯಾಸವಿಲ್ಲ. ಅವರ ಕ್ರಿಯೆಗಳ ಫಲಿತವಾಗಿ ಉಂಟಾಗುವ ಅರಾಜಕತೆ, ಹಿಂಸೆಯ ಪರಿಣಾಮದಲ್ಲೂ ಭಿನ್ನತೆಯಿಲ್ಲ. ಹುಚ್ಚಾಪುರದ ದೊರೆ ಬೇರೆ ಪ್ರದೇಶಗಳಿಂದ ಜನರು ತನ್ನ ನಗರಕ್ಕೆ ಬರಬೇಕೆಂದು ಆದೇಶಿಸಿದರೆ, ದಿಲ್ಲಿಯ ದೊರೆ ದಿಲ್ಲಿ ತೊರೆದು ಎಲ್ಲರೂ ದೌಲತ್ತಾಬಾದಕ್ಕೆ ಹೊರಡುವಂತೆ ಆದೇಶ ನೀಡುತ್ತಾನೆ. ಹುಚ್ಚಾಪುರಕ್ಕೆ ಬರುವ ಜನರು, ದೌಲತ್ತಾಬಾದ ಸೇರುವ ಜನರು ಎದುರಿಸಬಹುದಾದ ದಾರುಣ ಸ್ಥಿತಿಯಲ್ಲಿ ವ್ಯತ್ಯಾಸವಿಲ್ಲ. ಹುಚ್ಚಾಪುರದ ದೊರೆಯಲ್ಲಿ ಹುಚ್ಚತನವಿದೆ, ಆದರೆ ಅವನು ಹುಚ್ಚನಲ್ಲ. ಇಡೀ ವ್ಯವಸ್ಥೆಯನ್ನು, ಜನರನ್ನು ತನ್ನ ಉದ್ದೇಶದ ಸಫಲತೆಗಾಗಿ ಹೇಗೆ ಬಳಸಿಕೊಳ್ಳಬೇಕೆಂಬ ಬುದ್ಧಿವಂತಿಕೆ ಅವನಿಗಿದೆ. ಹುಚ್ಚಾಪುರದ ಜಾತ್ರೆಗೆ ಜನರು ಬರಲು ತೊಂದರೆಯಿಲ್ಲವೆಂದು ವರ್ತಮಾನ ಪತ್ರಿಕೆಗಳಲ್ಲಿ ಪ್ರಚಾರಪಡಿಸಲು ದೊರೆ ಆದೇಶಿಸಿದಾಗ, ಡಾಕ್ಟರ್ ನಾನು ಹಾಗೆ ಹೇಳಲಿಲ್ಲ ದೇವರು ಎಂದು ಹೇಳುತ್ತಾನೆ. ಆಗ ದೊರೆ ಹಾಗೆ ಹೇಳಿದ್ದು ನಾನು, ನೀನಲ್ಲ, ನನಗೆ ಗೊತ್ತು ಎಂದು ಹೇಳುತ್ತಾನೆ. ಇಲ್ಲಿ ದೊರೆ ತನ್ನ ಕಾರಭಾರಿ ಮತ್ತು ಡಾಕ್ಟರರ ಹೆಗಲ ಮೇಲೆ ಬಂದೂಕು ಇಟ್ಟು ಹೊಡೆಯುತ್ತಾನೆ. ಆ ಮೂಲಕ ದೊರೆ ತನ್ನ ಗುರಿ ಸಾಧಿಸುತ್ತಾನೆ. ಹುಚ್ಚಾಪುರದ ದೊರೆಗೆ ಜನರ ಸಾವಿನ ಬಗ್ಗೆ ಕಾಳಜಿ ಇಲ್ಲ. ತನ್ನ ಬೊಕ್ಕಸ ತುಂಬಬೇಕು, ತನ್ನ ಐಷಾರಾಮಿ ಜೀವನಕ್ಕೆ ಬಾಧೆ ಬರಬಾರದು. ಹೀಗಾಗಬೇಕೆಂದರೆ ಜಾತ್ರೆ ನಡೆಯಲೇಬೇಕು. ಜಾತ್ರೆ ನಡೆಯಬೇಕೆಂದರೆ ಹುಚ್ಚಾಪುರದಲ್ಲಿ ಪ್ಲೇಗ್ ಇಲ್ಲ ಎಂದು ಪ್ರಚಾರಪಡಿಸಬೇಕು. ಹುಚ್ಚಾಪುರದಲ್ಲಿ ಇಲಿ ಬೀಳುತ್ತಿಲ್ಲ, ಗಂಟುಗಳು ಎದ್ದು ಜನರು ಸಾಯುತ್ತಿಲ್ಲ, ಸತ್ತರೂ ಅದು ಸಹಜ ಸಾವು. ಇಲಿ ಬಿದ್ದದ್ದಕ್ಕೂ ಗಂಟು ಎದ್ದಿದ್ದಕ್ಕೂ ಜೀವ ಹೋಗಿದ್ದಕ್ಕೂ ಸಂಬಂಧವಿಲ್ಲ ಎಂದು ಹೇಳುತ್ತಾನೆ. ಜಾತ್ರೆ ನಾಟಕದಲ್ಲಿ ದೊರೆ ಆಡುವ ಮಾತು ರಾಜಕಾರಣದ ಕ್ರೌರ್ಯ ಎತ್ತಿ ತೋರಿಸುತ್ತದೆ. ಸಾರ್ವಜನಿಕ ಬದುಕು ಸಂಕಷ್ಟಗಳಿಗೆ ಸಿಲುಕಿದರೂ ಪರವಾಗಿಲ್ಲ, ತಮ್ಮ ರಾಜಕೀಯ ಉದ್ದೇಶ ಮಾತ್ರ ಈಡೇರಬೇಕು ಎಂದು ರಾಜಕಾರಣ ಬಯಸುತ್ತದೆ. ರಾಜಕಾರಣ ಜೀವ ವಿರೋಧಿಯಾಗಿರುತ್ತದೆ ಎಂದು ಹೇಳಲಾಗದಿದ್ದರೂ ರಾಜಕಾರಣ ನಿರ್ಣಾಯಕ ಹಂತದಲ್ಲಿ ಪ್ರಜೆಗಳನ್ನು ನಿರ್ಲಕ್ಷಿಸುತ್ತದೆ. ತಮ್ಮ ಕೈಗೆ ಅಧಿಕಾರ ನೀಡಿದ ಪ್ರಜೆಗಳ ಹಿತಾಸಕ್ತಿ ಕಾಪಾಡುವಲ್ಲಿ ಹಿಂದೇಟು ಹಾಕುತ್ತದೆ ಎನ್ನಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ದೇಶದ ಹಿತಾಸಕ್ತಿ, ಗೌರವ ಕಾಪಾಡಲು ಪ್ರಯತ್ನಿಸಿದ ಸರ್ಕಾರಗಳನ್ನು ಪ್ರಜೆಗಳು ಸಂಕಷ್ಟಕ್ಕೆ ಸಿಲುಕಿಸುವ ಅಪಾಯವಿದೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಒಬ್ಬ ವ್ಯಕ್ತಿಯಲ್ಲೇ ಕೇಂದ್ರೀಕೃತಗೊಂಡಾಗ ನಾಗರಿಕರ ಮೇಲೆ ಪ್ರಭುತ್ವ ಹೇರುವ ಏಕಸ್ವಾಮ್ಯ ಚಕ್ರಾಧಿಪತಿಯಾಗಿ ಎಲ್ಲಾ ನಿರ್ಣಯಗಳನ್ನು ತಾನೇ ತೆಗೆದುಕೊಳ್ಳುವ ಅಪಾಯವಿರುತ್ತದೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಕ್ಕೆ ಆಸ್ಪದವಿಲ್ಲ. ಇಲ್ಲಿ ಪ್ರಜೆಗಳೇ ಸರ್ವಾಧಿಕಾರಿಗಳು. ಪ್ರಜೆಗಳು ಸ್ವಾರ್ಥಿಗಳಾದರೆ ಇಡೀ ವ್ಯವಸ್ಥೆ ಧ್ವಂಸಗೊಳ್ಳುತ್ತದೆ. ಸಮಕಾಲೀನ ಸಂದರ್ಭದಲ್ಲಿ ಪ್ರಜೆಗಳು ಸಮರ್ಥ ರಾಜಕಾರಣಿಗಳಿಗೆ ಅಧಿಕಾರ ನಡೆಸಿದಂಥ ಪ್ರತಿಕೂಲ ಪರಿಸ್ಥಿತಿ ನಿರ್ಮಿಸುತ್ತಿರುವುದು ವಿಷಾದನೀಯ. ಜಾತ್ರೆಯಲ್ಲಿ ದೊರೆ ಜಾತ್ರೆಯನ್ನು ನಡೆಸಿಯೇ ತೀರಲು ತೀರ್ಮಾನಿಸುತ್ತಾನೆ. ತನ್ನ ರಾಜ್ಯದಲ್ಲಿ ಪ್ಲೇಗು ಬಂದಿದೆ ಎಂದು ಡಾಕ್ಟರ್ ಹೇಳಿದರೆ ಅದನ್ನು ತಳ್ಳಿ ಹಾಕುತ್ತಾನೆ. ಡಾಕ್ಟರ್ ಆಡುವ ಮಾತಿಗೆ ಅಧಿಕೃತತೆ ಇರುತ್ತದೆ. ಸಾರ್ವಜನಿಕರು ಅವನ ಮಾತನ್ನು ನಂಬುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ದೊರೆ ಡಾಕ್ಟರ್ನ ಮಾತನ್ನು ಅಲ್ಲಗಳೆಯುತ್ತಾನೆ.
ಏಕೆಂದರೆ ಡಾಕ್ಟರ್ನ ಅಧಿಕೃತ ಮಾತಿಗೆ ದೊರೆಯ ಅಂಗೀಕಾರ ಸಿಕ್ಕರೆ ಅದೇ ಶಾಸನವಾಗಿ ಬಿಡುತ್ತದೆ. ಹೀಗಾಗಿ ದೊರೆ ಡಾಕ್ಟರ್ನ ಮಾತು ಅಲ್ಲಗಳೆಯುತ್ತಾನೆ. ಏಕೆ ಜಾತ್ರೆ ನಡೆಯಬೇಕು ಎಂಬುದಕ್ಕೆ ದೊರೆ ಕಾರಣ ನೀಡುತ್ತಾನೆ. ಜಾತ್ರೆಯಾಗದಿದ್ದರೆ ಸಾವಿರಗಟ್ಟಲೆ ರೂಪಾಯಿ ಬರುವುದಿಲ್ಲ, ಪೂಜೆ ಇಲ್ಲದೆ ದೇವರು ಸಾಯಬೇಕು, ಸಂಬಳ ಸಿಗದೆ ದುಡಿಯುವವರು ಸಾಯಬೇಕು, ನಿಮ್ಮಂತೆ ಆಗಲಿ ಡಾಕ್ಟರ್ ಪ್ಲೇಗ್ ಇದೆ ಎನ್ನೋಣ, ಎಷ್ಟು ಜನರು ಸಾಯಬಹುದು? ಪ್ಲೇಗ್ ಇರದಿದ್ದರೂ ಕೆಲವು ಜನರು ಸತ್ತೇ ಸಾಯುತ್ತಿದ್ದಾರೆ. ಆಮೇಲೆ ಕೆಲವು ಮುದುಕರು ಸಾಯುವರೆನ್ನೋಣ, ಮುದುಕರು ಸತ್ತರೆ ಕಸ ಹೋದಂತೆ. ಆಮೇಲೆ ಕೆಲವರು ಹೆಂಗಸರು ಸಾಯಬಹುದು, ಅವರು ಇದ್ದು ಗಳಿಸುವುದು ಅಷ್ಟರಲ್ಲೇ ಇದೆ, ಕೂಳು ದಂಡ. ಇನ್ನು ಕೆಲವು ಸಣ್ಣ ಹುಡುಗರು ಸಾಯಬಹುದು, ಹುಡುಗರು ಸತ್ತರೂ ತೊಟ್ಟಲ ಗಳೆಯನ್ನು ತೆರವು ಬೀಳುವುದಿಲ್ಲ ಎಂದು ದೊರೆ ಹೇಳುತ್ತಾನೆ. ದೊರೆ ಈ ಮಾತು ಅವನ ಕ್ರೌರ್ಯಕ್ಕೆ, ಅಸಂವೇದನಾಶೀಲಕ್ಕೆ, ದುರಹಂಕಾರ, ಬೇಜವಾಬ್ದಾರಿತನಕ್ಕೆ ಕನ್ನಡಿ ಹಿಡಿಯುತ್ತದೆ. ವೃದ್ಧರ ಸಾವಾಗಲಿ, ಹೆಂಗಸರ ಸಾವಾಗಲಿ ಮತ್ತು ಮಕ್ಕಳ ಸಾವಾಗಲಿ ದೊರೆಗೆ ಮತ್ತೊಂದಾಗಿ ಕಾಣುವುದೇ ಇಲ್ಲ. ವೃದ್ಧರು, ಹೆಂಗಸರು, ಮಕ್ಕಳು ಆದಾಯ ತರುವುದಿಲ್ಲ, ಹೀಗಾಗಿ ಅವರು ಇದ್ದರೆ ದೇಶಕ್ಕೆ ಭಾರ ಎಂಬ ನಿಲುವಿಗೆ ದೊರೆ ಬರುತ್ತಾನೆ. ಬಡಬಗ್ಗರ ಭವಿಷ್ಯವೂ ಅವನಿಗೆ ಮತ್ತೊಂದಾಗಿ ತೋರುವುದಿಲ್ಲ. ಬದುಕುವುದೇ ಕಷ್ಟವಾದಾಗ ಸಾಯುವುದೇ ಸುಖ ಅವರಿಗೆ, ಸತ್ತರೆ ಚಿಂತೆ ಹರಿಯಿತು ಎಂದು ದೊರೆ ಹೇಳುತ್ತಾನೆ. ಅವನಿಗೆ ತನ್ನ ಸುಖವೇ ಮುಖ್ಯವಾಗಿರುತ್ತದೆ. ಜಾತ್ರೆ ನಾಟಕದ ಪ್ಲೇಗಿನ ಪ್ರಕರಣದ ಸಮಕಾಲೀನತೆ ಬೆಚ್ಚಿ ಬೀಳಿಸುವಂತದ್ದು. ಈ ದೇಶದಲ್ಲಿ ಕೊರೋನಾ ಮಹಾಮಾರಿ ಒಕ್ಕರಿಸಿದಾಗ ರಾಜಪ್ರಭುತ್ವ ಇರಲಿಲ್ಲ, ಪ್ರಜಾಪ್ರಭುತ್ವವಿತ್ತು. ಸರ್ಕಾರದ ಬೊಕ್ಕಸದ ಮೇಲೆ ದುಷ್ಪರಿಣಾಮ ಬೀರಿದರೂ ದೇಶದ ಮೇಲೆ ಲಾಕ್ಡೌನ್ ಹೇರಲು ಸರ್ಕಾರ ಮುಂದಾದಾಗ ಕೆಲವರು ಸರ್ಕಾರವನ್ನು ಟೀಕಿಸಿದರು. ಲಾಕ್ಡೌನ್ ಹೇರಿದರೆ ಬಡವರಿಗೆ, ಕೂಲಿಕಾರರಿಗೆ ತೊಂದರೆ ಆಗುತ್ತದೆಂದು ಹೇಳಿದರು. ದೇಶದುದ್ದಕ್ಕೂ 100 ಕೋಟಿ ಜನರಿಗೆ ಉಚಿತವಾಗಿ ಲಸಿಕೆ ಒದಗಿಸಲು ಮುಂದಾದಾಗಲೂ ಕೆಲವರು ಪ್ರತಿಭಟಿಸಿದರು. ಹೀಗೆ ಜಾತ್ರೆ ನಾಟಕದ ಸಮಕಾಲೀನ ಪ್ರಸ್ತುತತೆ ಓದುಗರನ್ನು ಗಾಢವಾಗಿ ತಟ್ಟುತ್ತದೆ. ಜಾತ್ರೆ ನಾಟಕದ ಕೊನೆಯ ದೃಶ್ಯದ ದುರಂತ ಅಗಾಧವಾದುದು. ಇದರ ಸಮಕಾಲೀನತೆ ಕೂಡ ಅಷ್ಟೇ ಪರಿಣಾಮಕಾರಿಯಾದುದು. ಪ್ಲೇಗು ಇಲ್ಲ, ಜಾತ್ರೆ ನಡೆಯಬೇಕು. ಗಂಟು ಕಾಣಿಸಿಕೊಂಡರೂ, ಗಂಟಿನಿಂದ ಸತ್ತರೂ ಜಾತ್ರೆ ನಿಲ್ಲಬಾರದು. ಜನರಲ್ಲಿ ಕಾಣಿಸಿಕೊಂಡ ಗಂಟು ಪ್ಲೇಗಿನ ಗಂಟಲ್ಲ, ಅದು ಕುರುವು ಆಗಿರಬಹುದು, ಹದಗಡಲೆ ಆಗಿರಬಹುದು ಎಂದು ಹೇಳುತ್ತಿದ್ದ ದೊರೆ ಕೊನೆಗೆ ತಾನೇ ಪ್ಲೇಗ್ ರೋಗದಿಂದ ಬಳಲುವಂತಾಗುತ್ತದೆ. ದೊರೆಗೆ ಜ್ವರ ಕಾಣಿಸಿಕೊಂಡಾಗ ಪ್ಲೇಗಿನ ಅನುಭವ ಆಗುತ್ತದೆ. ನನ್ನ ಹಣೆ ಕಾದಂತಿದೆ ಡಾಕ್ಟರ್, ನನ್ನ ಮೈ ಕಾದಿದೆಯೇನು ನೋಡಿರಿ ಎಂದು ಡಾಕ್ಟರ್ ಅನ್ನು ಕೇಳುತ್ತಾನೆ. ತನ್ನ ನಾಡಿ ಅಷ್ಟೇಕೆ ಹಾರುತ್ತದೆಂದು ದೊರೆ ಕೇಳಿದರೆ ದೊರೆಯ ನಾಡಿ ರಣರಂಗಕ್ಕೆ ಹೊರಟ ಕುದುರೆಯಂತೆ ಹಾರುತ್ತದೆಂದು ಡಾಕ್ಟರ್ ಹೇಳುತ್ತಾನೆ. ತನ್ನ ಮೈ ಏಕೆ ನಡುಗುತ್ತದೆ ಎಂದು ದೊರೆ ಕೇಳಿದರೆ ಅದು ಜಾತ್ರೆಯ ಉತ್ಸಾಹ ಎಂದು ಡಾಕ್ಟರ್ ಹೇಳುತ್ತಾನೆ. ದೇವರು ಇದು ಪ್ಲೇಗಿನ ಜ್ವರ ಇರಲಿಕ್ಕಿಲ್ಲವಷ್ಟೇ ಎಂದು ದೊರೆ ಅಂದದ್ದಕ್ಕೆ ತಾವು ದೊರೆಗಳು ಸಾಮಾನ್ಯ ಜನರಂತೆ ಮಾಡಿದರೆ ಹೇಗೆ? ಪ್ಲೇಗು ಇಲ್ಲವಲ್ಲ, ಪ್ಲೇಗಿನ ಜ್ವರವೇ ಎಂದು ಹೇಳಿ ಡಾಕ್ಟರ್ ದೊರೆಯನ್ನು ಲೇವಡಿ ಮಾಡುತ್ತಾನೆ. ಈ ಪ್ರಸಂಗ ಕರೋನಾದ ಅನೇಕ ಪ್ರಸಂಗಗಳನ್ನು ನೆನಪಿಗೆ ತರುತ್ತದೆ. ಜಾತ್ರೆ ನಾಟಕದಲ್ಲಿ ಪ್ಲೇಗಿಗೆ ತುತ್ತಾದ ದೊರೆ ಎಚ್ಚೆತ್ತುಕೊಳ್ಳುತ್ತಾನಾದರೂ ರೋಗ ನಿಯಂತ್ರಣಕ್ಕೆ ಬರದೆ ಬೇನೆಯಿಂದ ನರಳುತ್ತಾನೆ. ಪ್ಲೇಗು ತನ್ನ ಜೀವ ತೆಗೆದುಕೊಳ್ಳುತ್ತದೆಂದು ಖಾತ್ರಿಯಾದಾಗ ದೊರೆ, ಕಾರ್ಬಾರಿಗಳೇ, ಇನ್ನೇನು ದೇವರ ಜಾತ್ರೆಯೋ ದೊರೆಗಳ ಪ್ರೇತ ಜಾತ್ರೆಯೋ? ಡಾಕ್ಟರೇ, ಊರ ಜನರಿಗೆ ಊರು ಬಿಡ ಹೇಳಿರಿ, ಜೀವನದ ಜಾತ್ರೆ ಹೊರಡಲಿ. ಡಾಕ್ಟರೇ, ನಿಮಗೆ ಬುದ್ಧಿ ಇಲ್ಲ, ಹೆದರಿಸಿದರೆ ಹೆದರಿ ಬಿಡುತ್ತೀರಿ, ಸತ್ತರೂ ಸತ್ಯ ಬಿಡಬಾರದು. ನಾನು ಹೇಳುತ್ತೇನೆ, ಇದು ಪ್ಲೇಗು ಎಂದು ದೊರೆ ಹೇಳುತ್ತಾನೆ. ತನಗೆ ಪ್ಲೇಗು ಬಂದಿದೆ ಎಂದು ದೊರೆಗೆ ಮನವರಿಕೆಯಾದಾಗ ದೊರೆಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆದರೆ ಆ ಹೊತ್ತಿಗೆ ದೊರೆಯ ರೋಗ ವಿಷಮ ಸ್ಥಿತಿ ತಲುಪಿರುತ್ತದೆ. ದೊರೆಯೇ ಪ್ಲೇಗಿಗೆ ತುತ್ತಾದಾಗ ಸಾಮಾನ್ಯರ ಗತಿಯೇನು? ಡಾಕ್ಟರ್ಗೆ ಸತ್ಯವನ್ನು ನುಡಿಯಬೇಕು, ಹೆದರಿಸಿದರೆ ಹೆದರಬಾರದು ಎಂದು ದೊರೆ ಹೇಳುತ್ತಾನೆ. ಆದರೆ ದೊರೆಯಾದವನು ಸತ್ಯ ನುಡಿಯಲು ಬಿಡದಿದ್ದರೆ ಡಾಕ್ಟರ್ ಕಾರ್ಬಾರಿ ಹೇಗೆ ಸತ್ಯ ನುಡಿಯಲು ಸಾಧ್ಯ? ಹೆದರಿಸಿದರೆ ಹೆದರಬಾರದು ಎಂದು ದೊರೆ ಹೇಳುತ್ತಾನಾದರೂ ಡಾಕ್ಟರ್ ಅಥವಾ ಕಾರಭಾರಿ ಹೆದರದಿದ್ದರೆ ದೊರೆ ಅವನನ್ನು ಸಿಗಿದು ಹಾಕದೆ ಬಿಡುವನೆ? ದೊರೆ ಸಾವಿನ ಭೀತಿಯಿಂದ ಇಂಥ ಮಾತುಗಳನ್ನು ಆಡುತ್ತಾನೆ. ಪಶ್ಚಾತ್ತಾಪದಿಂದ, ಪಾಪ ಪ್ರಜ್ಞೆಯಿಂದ ಅಲ್ಲ ಎನಿಸುತ್ತದೆ. ಇಂಥ ಮಾತುಗಳಲ್ಲಿ, ಕ್ರಿಯೆಗಳಲ್ಲಿ ಅಸಂಗತತೆ ಕಂಡರೂ ಇದು ಸಂಪೂರ್ಣವಾದ ಅಸಂಗತ ನಾಟಕವಲ್ಲ. ಬೇಂದ್ರೆ ಅವರ ಜಾತ್ರೆ ನಾಟಕದ ಸಮಕಾಲೀನ ಓದು ನಮಗೆ ವಾಸ್ತವ ಬದುಕಿನ ಅನೇಕ ಆಯಾಮಗಳನ್ನು ನಮ್ಮ ಅನುಭವಕ್ಕೆ ತರುತ್ತದೆ. ಡಾಕ್ಟರ್ ಬಸವರಾಜ್ ದೋಣೂರ್ ಅವರು ಬರೆದು ಪ್ರಸ್ತುತಪಡಿಸಿದಂಥ ಬೇಂದ್ರೆ ಅವರ ಜಾತ್ರೆ ನಾಟಕದ ಸಮಕಾಲೀನ ಓದು ಕಾರ್ಯಕ್ರಮ ಕೇಳಿದಿರಿ. ಈಗ ಬೇಂದ್ರೆ ವಿರಚಿತ ನಾಟಕ ಜಾತ್ರೆ, ಇದರ ಕೆಲ ಭಾಗಗಳು. ಕಾರ್ಭಾರಿಗಳೇ, ದೇವರು, ಜಾತ್ರೆ ಆಗಲೇಬೇಕು. ಹಾಗೆ ಆಗಲಿ ದೇವರು. ಡಾಕ್ಟರೇ, ದೇವರು, ಊರಲ್ಲಿ ಪ್ಲೇಗು ಗೀಗು ಏನೂ ಇಲ್ಲ ಅಲ್ಲವೇ? ದೇವರು ಏನು ಹೇಳಲಿ? ನಿನ್ನೆ ಮೊನ್ನೆ 4 ಜನರು ಗಂಟು ಎದ್ದು ಸತ್ತರು. ಔಷಧ ಯಾರು ಕೊಟ್ಟರು? ನಾನು ದೇವರು. ಹಾಗಾದರೆ ಅವರು ಸತ್ತದ್ದು ಗಂಟಿನಿಂದಲ್ಲ, ಊರಲ್ಲಿಲ್ಲ ಪ್ಲೇಗು. ಅವರೇನು ಗಂಟು ಕಟ್ಟಿಕೊಂಡು ಬಂದಿದ್ದರೆ? ಅಂತೂ ಊರೊಳಗೆ ಪ್ಲೇಗ್ ಇಲ್ಲ, ಹೌದೇ? ಮನೆ ಮನೆಗಳಲ್ಲಿ ಬೀಳುತ್ತಿರೋ ಇಲಿಗಳು ಪ್ಲೇಗಿನವು ನಿಜ ದೇವರು. ಇಲಿಗಳ ವಿಷಯ ನೀವು ಹೇಳಬೇಡಿರಿ.
ಸರ್ಕಾರಿ ಉತ್ತರ ಬರಲಿ. ಸರ್ಕಾರ ಹೇಳಿದ್ದು ಸತ್ಯ. ಕಾರ್ಭಾರಿಗಳೇ, ದೇವ್ರು ಡಂಗುರ ಸಾರಲು ಹೇಳಿರಿ. ಆಗಲಿ ದೇವ್ರು. ಹಾ, ಯಾರಲ್ಲಿ ಡಂಗುರ ಸಾರ್ಲಿ? ಕೇಳ್ರಪ್ಪೋ ಕೇಳ್ರಿ. ಸರ್ಕಾರಿ ಡಂಗ್ರ ಊರಾಗ ಪ್ಲೇಗ್ ಇಲ್ಲ, ಯಾರು ಊರ್ ಬಿಡಾಕಾಗದು. ಜಾತ್ರಿ ಆಗೇ ಆಕೈತಪ್ಪೋ, ಆಗೇ ಆಕೈತಿ. ಊರಲ್ಲಿ ಪ್ಲೇಗ್ ಇಲ್ಲ, ಯಾರೂ ಊರು ಬಿಡಬಾರದು. ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗುವುದು. ಪರ ಊರಿಂದ ಜನರು ಬರಬೇಕು ಎಂದು ವರ್ತಮಾನ ಪತ್ರಿಕೆಗಳಲ್ಲಿ ಪ್ರಸಿದ್ಧಪಡಿಸಿರಿ. ಜನರು ಬರಲು ಅಡ್ಡಿ ಇಲ್ಲವೆಂದು ಇಲ್ಲಿಯ ಸರ್ಕಾರಿ ಡಾಕ್ಟರ್ ಅಭಿಪ್ರಾಯವಿದೆ ಎಂದು ಬರೆದು ಬಿಡಿರಿ. ನಾನು ಹಾಗೆ ಹೇಳಿರಲಿಲ್ಲ ದೇವರು. ಹಾಗೆ ಹೇಳಿದ್ದು ನಾನು, ನೀವಲ್ಲ. ನನಗೆ ಗೊತ್ತು. ನಿಮಗೆ ಬುದ್ಧಿ ಇದ್ದರೆ ನನ್ನಂತೆ ಹೇಳುತ್ತಿದ್ದಿರಿ. ಜಾತ್ರೆಯಾಗದಿದ್ದರೆ 1000 ಗಟ್ಟಲೆ ರೂಪಾಯಿ ಬರುವುದಿಲ್ಲ. ಪೂಜೆ ಇಲ್ಲದೆ ದೇವರು ಸಾಯಬೇಕು, ಸಂಬಳ ಸಿಗದೆ ದುಡಿಯುವವರು ಸಾಯಬೇಕು. ನಿಮ್ಮಂತೆ ಆಗಲಿ ಡಾಕ್ಟರೇ. ಪ್ಲೇಗು ಇದೆ ಎನ್ನೋಣ, ಎಷ್ಟು ಜನರು ಸಾಯಬಹುದು? ಪ್ಲೇಗು ಇರದಿದ್ದರೂ ಕೆಲವು ಜನರು ಸತ್ತೇ ಸಾಯುತ್ತಿದ್ದಾರೆ. ಆಮೇಲೆ ಕೆಲವು ಮುದುಕರು ಸಾಯುವರನ್ನೋಣ. ಮುದುಕರು ಸತ್ತರೆ ಕಸ ಹೋದಂತೆ. ಆಮೇಲೆ ಕೆಲವು ಹೆಂಗಸರು ಸಾಯಬಹುದು. ಅವರು ಇದ್ದು ಗಳಿಸುವುದು ಅಷ್ಟರಲ್ಲೇ ಇದೆ, ಕೂಳುದಂಡ. ಇನ್ನು ಕೆಲವು ಸಣ್ಣ ಹುಡುಗರು ಸಾಯಬಹುದು. ಹುಡುಗರು ಸತ್ತರೂ ತೊಟ್ಟಿಲುಗಳೇನು ತೆರವು ಬೀಳುವುದಿಲ್ಲ. ಹಿಂದೂಸ್ತಾನದ ಖಾನೆ ಸುಮಾರಿ ಕೇಳಿದ್ದಿರೋ ಇಲ್ಲವೋ? ಬಡಬಗರ ಗತಿ ಏನು ದೇವರು? ಬದುಕುವುದೇ ಕಷ್ಟವಾದಾಗ ಸಾಯುವುದೇ ಸುಖ ಅವರಿಗೆ. ಸತ್ತರೆ ಚಿಂತೆ ಹರಿಯಿತು. ಅದಿರಲಿ ದೇವರು. ದುಡ್ಡುಳ್ಳವರು ಯಾರಾದರೂ? ಅವರಿಗೆ ಯಾರು ಸತ್ತರೇನು, ದುಡ್ಡು ಇರುವುದಲ್ಲ. ಅವರು ಕಳ್ಳ ಕಾಕರಿಗೆ ಹೆದರಬೇಕು. ರೋಗದ ಹೆದರಿಕೆ ಅವರಿಗೆ. ಹಿರಿಯರು ಸತ್ತರೆ ಮಕ್ಕಳಿಗೆ ಪಟ್ಟ ಬರುವುದು, ಮಕ್ಕಳು ಸತ್ತರೆ ಪಾಲಾಗುವುದು ಉಳಿಯಿತು. ದೇವರು ಬಹಳ ಕಲ್ಯದೆ ಮಾಡಿದ್ದೀರಿ ಡಾಕ್ಟರೇ. ಧರ್ಮ ಧರ್ಮ ಡಾಕ್ಟರೇ, ಧರ್ಮ ನಿಲ್ಲಬಾರದು. ದೇವರ ಪೂಜೆ ಉತ್ಸವ ಸಾಗಬೇಕು. ಅಷ್ಟೂ ಮೀರಿ ಕೆಲವು ಬೇಕಾದ ಜೀವ ಸಾಯುವವೆನ್ನಿರಿ, ಅದನ್ನು ಸಹಿಸಲಿಕ್ಕೆ ಬೇಕು. ಜಾತ್ರೆ ನಿಂತರೆ ಸಂಸ್ಥಾನದ ನಾಡಿಯೇ ನಿಂತಂತೆ. ಯಜಮಾನರ ಸಂಬಳ ನಿಂತರೆ ಮನೆಯವರು ತಿನ್ನುವುದೇನು? ಈಗಲಾದರೂ ತಿಳಿಯತೆ, ಪ್ಲೇಗು ಇಲ್ಲ. ಹೌದೇ ಡಾಕ್ಟರೇ? ಸರ್ಕಾರದಿಂದ ತಂತಿ ಬಂದಿದೆ ದೇವ್ರು. ಸರ್ಕಾರದ ವೈದ್ಯ ಶಾಖೆಯವರೇನೆನ್ನುತ್ತಾರೆ? ಇಲಿಗಳು ಗಂಟು ಬೇನೆಯುವಂತೆ ದೇವ್ರು. ಹರಿದು ಹಾಕಿರಿ ಆ ಕಾಗದವನ್ನು. ಇಲ್ಲಿಯ ಇಲಿಯದು ದಿಲ್ಲಿಗೇನು ತಿಳಿಯುವುದು? ಕಾರ್ಭಾರಿಗಳೇ, ಇಲಿ ತಿನ್ನುವವರು ಇರುವರೋ ಸತ್ತರೋ? ದೇವ್ರು, ಅವರಲ್ಲಿ ಯಾರಾದರೂ ಸತ್ತಿದ್ರೆ ಇಲ್ಲಿಗೆ ಅಳುವುದು ಕೇಳಿಸ್ತಿತ್ತು. ಮತ್ತೇನು ಎಲ್ಲರೂ ಸತ್ತಿರುವುದರಿಂದ ಯಾರು ಅಳುವುದಿಲ್ವೋ ಏನೋ. ಇದ್ದವರಲ್ಲವೇ ಸತ್ತವರಿಗೆ ಅಳುವುದು. ಆ ಸಂಶಯ ಬೇಡ. ಹಾಗಾಗಿದ್ದರೆ ಊರೇ ಬೊಬ್ಬೆ ಕುಟ್ಟುತ್ತಿತ್ತು. ಊರಲ್ಲಿ ಪ್ಲೇಗ್ ಇಲ್ಲ, ಇದೇ ನಿಜ. ಜಾತ್ರೆಯಾಗಲೇಬೇಕು. ಹೌದನ್ನಿರಿ ಡಾಕ್ಟರೇ? ಏನಿ ಕೂಗಾಟ? ಯಾರೋ ಗಂಡಸು ಪ್ಲೇಗಿನಿಂದ ಸತ್ತನಂತೆ ದೇವರು. ಯಾರೆಂದರು ಪ್ಲೇಗ್ ಎಂದು? ಈ ಅರಮನೆಯಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಪ್ಲೇಗು ಬರಕೂಡುದು, ಯಾರು ಬರಕೂಡುದು. ನಾನು ಪ್ಲೇಗ್ ಇದೆ ಎನ್ನುವವರಿಗೆ ಯಾರು ಪ್ಲೇಗು ಎಂಬ ಮಾತು ಎತ್ತಕೂಡುದು. ಕಾರ್ಭಾರಿಗಳೇ, ಏನದು ಗದ್ದಲ ಹೊರಗೆ? ಯಾರೋ ಸತ್ತಿರಬೇಕು ದೇವರು. ಏನಾಗಿತ್ತು? ದೇವರು, ಬರೀ ಪ್ರಾಣ ಹೋಗಿರ್ಬೇಕು ಅಷ್ಟೇ. ಗಂಟು ಇದ್ದಿತ್ತು ಅವನಿಗೆ? ಎದ್ದಿದ್ರು ಅದು ಕುರುವಾಗಲಿ ಹದಗಡಲಿ ಆಗಲಿ ಇರಬೇಕು ದೇವರು. ಕುರುವು ಹದಗಡಲೆಗಳಿಂದ ಯಾರು ಸಾಯುವುದಿಲ್ಲ ದೇವರು. ಭಲೆ ಭಲೆ, ದೊಡ್ಡ ಶೋಧ ಮಾಡಿದಿರಿ. ಸಾಯಬಾರದೆನ್ನುವವರು ಕುರುವು ಹದಗಡಲೆ ಆಗುವಂತೆ ಮಾಡಿಕೊಂಡ್ರಾಯ್ತು ಎನ್ನಿರಿ. ಮತ್ತೆ ಯಾರೋ ಸತ್ತರು. ಅತ್ತರೇನು ಸತ್ತವರು ಹೇಳುವರೆ? ಈ ಹುಂಬ ಮಂದಿಗೆ ಏನೂ ತಿಳಿಯುವುದಿಲ್ಲ. ಡಾಕ್ಟರೇ, ಇವನೇಕೆ ಸತ್ತಿರಬೇಕು? ಆಗಲೇ ಇವನು ಸತ್ತಾಗ ಉಳಿದವರು ಅತ್ತದ್ದನ್ನು ಕೇಳಿ ಇವನು ಎದೆ ಎಳೆದುಕೊಂಡು ಸತ್ತಿರಬೇಕು ದೇವರು. ವಹವಾ ಡಾಕ್ಟರೇ, ವಹವಾ. ನೀವು ದೊಡ್ಡ ಗಂಡಾಂತರದಲ್ಲಿ ನನಗೆ ಬಹಳ ಸಹಾಯ ಮಾಡುತ್ತಿರುವಿರಿ. ಕಾರ್ಭಾರಿಗಳೇ, ದೇವರು, ಯಾರು ಸತ್ತರು ಯಾರು ಅಳಕೂಡುದು ಈ ಜಾತ್ರೆ ಯಾಗುವವರೆಗೆ ಎಂದು ಡಂಗುರ ಸಾರ ಹೇಳಿರಿ. ಆಗಲಿ ದೇವರು. ಯಾರಲ್ಲಿ ಡಂಗುರ ಸಾರಲು ಹೇಳಿರಿ. ನನಗೆ ಜಾತ್ರೆಯ ಚಿಂತೆ, ಜನರಿಗೆ ಸಾಯುವ ಅವಸರ. ಕೇಳ್ರಪ್ಪೋ ಕೇಳ್ರಿ. ಸರ್ಕಾರಿ ಡಂಗ್ರ ಜಾತ್ರಿ ಆಗೇ ಆಕೈತಿ. ಆಗೋ ತನಕ ಯಾರು ಸತ್ರು ಯಾರು ಅಳಬಾರ್ದಪ್ಪೋ, ಯಾರು ಅಳಬಾರ್ದು. ಇದನ್ನೆಲ್ಲ ಕೇಳಿ ನನ್ನ ಎದೆ ಹಾರುತ್ತಿದೆ. ಜಾತ್ರೆ ವಿಚಾರದಿಂದ ಆಗುತ್ತಿರಬೇಕು. ನಿಜವಾಗಿ ತಮ್ಮ ಎದೆ ಕುಣಿದಾಡಬೇಕು ದೇವರು. ನನ್ನ ಹಣೆ ಕಾದಂತಿದೆ, ನನ್ನ ಹಣೆ ಕಾದಂತಿದೆ. ಡಂಗುರ ಸಾರುವುದು ಇನ್ನು ಬೇಡ ಎಂದು ತಿಳಿಸಿರಿ. ಆಗಲಿ ದೇವರು. ಯಾರಲ್ಲಿ
ಇನ್ನು ಡಂಗುರು ಸಾರೋದು ಬೇಡ ಎಂದು ಹೇಳಿ. ಜಾತ್ರೆಯ ಎಲ್ಲ ಸಿದ್ಧತೆ ಮಾತ್ರ ಸಾಗಲಿ, ಜಾತ್ರೆಯಾಗಲೇಬೇಕು. ಡಾಕ್ಟರೇ ಡಾಕ್ಟರೇ, ನನ್ನ ಮೈ ಕಾದಿದೆಯೇನು ನೋಡಿರಿ. ದೊರೆಗಳ ಮೈ ಬೆಚ್ಚಗಿರಲೇಬೇಕು ದೇವರು. ನನ್ನ ನಾಡಿ ಇಷ್ಟೇಕೆ ಹಾರುತ್ತಿದೆ? ರಾಜನಾಡಿ ಕೇಳುವುದೇನು, ರಣಾಂಗಣಕ್ಕೆ ಹೊರಟ ಕುದುರೆಯಂತೆ ಹೊರಟಿದೆ ದೇವರು. ನನ್ನ ಮೈ ಯಾಕೋ ನಡುಗುತ್ತಿದೆಯಲ್ಲ ದೇವರು. ಅದು ಜಾತ್ರೆಯ ಉತ್ಸಾಹ. ದೇವರು, ತೆಳಗಿನ ಓಣೆಯಲ್ಲಿ ಇಬ್ಬರು ಬಡಪಾಯಿಗಳು ಸತ್ತರಂತೆ. ಅವರ ಮೈಯಲ್ಲಿ ಕೂಡ ಏನೂ ಗಂಟಿರಲಿಲ್ಲವಂತೆ. ನಮ್ಮ ಮನೆಯೇನು ಅರಮನೆಯೋ, ಯಮರಾಜನ ಸುಂಕದ ಕಟ್ಟಿಯೋ? ಸತ್ತವರಿಗೆ ಸುಮ್ಮನೆ ಸ್ಮಶಾನದ ಹಾದಿಯನ್ನು ಹೇಳಿರಿ. ಒಬ್ಬ ಕೂಲಿ ಸತ್ತರೂ ಇಲ್ಲೇ ಬೊಬ್ಬೆ, ಒಂದು ಇಲಿ ಸತ್ತರೂ ಇಲ್ಲೇ ಬೊಬ್ಬೆಯೇ. ಯಾರು ಸತ್ತರೂ ಜಾತ್ರೆ ನಿಂತಿದೆ, ಯಾರು ಸತ್ತರೂ ಇನ್ನು ನನಗೆ ಹೇಳಬೇಡಿರಿ, ನಾನು ಕೇಳಲಾರೆ. ದೇವರು, ಆಚೆಯ ಕೋಣೆಯ ಮಧ್ಯದಲ್ಲಿ ಒಂದು ಇಲಿಯು ಸುಮ್ಮನೆ ಬಿದ್ದುಕೊಂಡಿದೆಯಂತೆ. ಸತ್ತಿದೆಯೇನು? ಏನೋ ದೇವರು, ಯಾರ ಕಾಲು ಸಪ್ಪಳಕ್ಕೂ ಅದು ಹೆದರಿ ಸರಿದಾಡಲಲ್ಲದು ಕೂಡ. ಓ, ಬೆಕ್ಕು ಬಿಟ್ಟು ನೋಡಿದರಾ? ಆ ಇಲಿ ಬೀಳು ಹೊತ್ತಿಗೆ ಕೋಣಿಯೊಳಗಿಂದ ಓಡಿ ಹೋದ 2 ಬೆಕ್ಕುಗಳು ಇನ್ನೂ ಕೈಗೆ ಸಿಕ್ಕಿಲ್ಲ ದೇವರು. ಆ ಇಲಿಗಳನ್ನು ಈಗಿಂದೀಗ ತಂತಿಯಿಂದ ಮದ್ರಾಸಿಗೆ ಕಳಿಸಿರಿ. ವೈರ್ಲೆಸ್ನಿಂದ ಕಳಿಸಿದ್ರೆ ಒಳ್ಳೇದಾಗಲಿಕ್ಕಿಲ್ಲವೇ? ನಿಮಗೆ ಹುಚ್ಚು ಡಾಕ್ಟರೇ, ನಿಮಗೆ ಹುಚ್ಚು. ಹಾಗೆ ಹೇಗೆ ಬಂದಿತ್ತು? ತಾವೊಂದಂತೆ ತಂತಿಯಿಂದ ಬರಬಹುದೇ ದೇವರು? ನಾನು ಹಾಗೆಂದರೆ ನನ್ನ ಮನಸ್ಸು ಸ್ಥಿರವಿಲ್ಲ. ಕಾರ್ಭಾರಿಗಳೇ, ಆ ಇಲಿಯ ಅಂತ್ಯವಿಧಿ ತೀರಿಸಿರಿ. ಆಗಲಿ ದೇವರು. ಡಾಕ್ಟರೇ ದೇವರು, ನನಗೆ ಜ್ವರ ಬಂದಿದೆಯೇನೋ ನೋಡಿ. ಹಾಗೆ ಭಾಸವಾಗುತ್ತಿರಬೇಕು. ಇದು ಪ್ಲೇಗಿನ ಜ್ವರವಿರಲಿಕ್ಕಿಲ್ಲವಷ್ಟೇ. ದೇವರು, ತಾವು ದೊರೆಗಳು, ಸಾಮಾನ್ಯ ಜನರಂತೆ ಮಾಡಿದರೆ ಹೇಗೆ? ಪ್ಲೇಗು ಇಲ್ಲದಲ್ಲಿ ಪ್ಲೇಗಿನ ಜ್ವರವೇ? ತಮಗೆ ಪ್ಲೇಗಿನ ಹೆದರಿಕೆ ಇಲ್ಲವೇ? ನಾನು ಸೂಜಿ ಮದ್ದನ್ನು ಚುಚ್ಚಿಕೊಂಡಿದ್ದೇನೆ. ಅದೇಕೆ ಚುಚ್ಚಿಕೊಂಡಿರಿ? ಪ್ಲೇಗ್ ಇಲ್ಲದೆ ಸುಮ್ಮನೆ? ಆ ವಿಚಾರ ಚುಚ್ಚಿಕೊಂಡ ಮೇಲೆ ನನಗೂ ಹೊಳೆಯಿತು ದೇವರು. ನನಗೆ ಚುಚ್ಚುವಿರಾ ಡಾಕ್ಟರೇ? ಸುಮ್ಮನೆ ಏಕೆ ದೇವರು? ಆ ಇಲಿಯಿಂದ ನನ್ನ ಮನಸ್ಸಿಗೆ ಹೆದರಿಕೆಯಾಗಿದೆ. ಆ ಇಲಿಯು ಪ್ಲೇಗಿನದಿರಲಾರದು ದೇವರು. ಯಾವ ದೇವರು ಹೇಳಿದ್ರು ನಿಮಗೆ ಇದನ್ನು? ರಾಜ ಪ್ರತ್ಯಕ್ಷ ದೇವತಾ, ಬೇರೆ ಯಾರು? ಊರಲ್ಲಿಯೇ ಪ್ಲೇಗಿನ ಇಲಿಗಳಿಲ್ಲದ ಮೇಲೆ ದೊರೆಗಳ ಮನೆಯಲ್ಲಿ ಎಲ್ಲಿಂದ ಬರಬೇಕು? ಆದರೆ ತಾವೇ ಮೊದಲು ಅನ್ನಲಿಲ್ಲವೇ ಪ್ಲೇಗಿನ ಇಲಿಗಳು ಇವೆ ಎಂದು? ಆಗ ನನಗೆ ಬುದ್ಧಿ ಇರಲಿಲ್ಲ ದೇವರು. ಸರ್ಕಾರದ ವೈದ್ಯ ಶಾಖೆಯವರು ಹಾಗೆ ತಿಳಿಸುವವರಲ್ಲ ಅಲ್ಲವೇ ಕಾರ್ಭಾರಿಗಳೇ? ಅವರೇನೋ ಹಾಗೆಂದಿದ್ದಾರೆ ದೇವರು. ದೊರೆಗಳ ಇಲಿಗಳು ದೊರೆಗಳು ಬಲ್ಲರು. ಏಕೋ ನನ್ನ ಕೈಕಾಲೇ ಹೋದವು ಡಾಕ್ಟರೇ. ದೇವರು, ತಾವು ಧೈರ್ಯವಂತರು, ಏಕವಚನಿಗಳು. ಆಡಿದ ಮಾತು ತಿರುಗುವಂತಿಲ್ಲ ತಮ್ಮದು. ಮಂಚದ ಮೇಲೆ ಬಿದ್ದುಕೊಳ್ಳಲಾ ಎನಿಸುತ್ತಿದೆ. ತಾವು ಬಿದ್ದುಕೊಂಡರೆ ಜಾತ್ರೆಯೂ ಬಿದ್ದುಕೊಂಡು ಬಿಡುವುದು ದೇವರು. ತಲೆ ತಿರುಗ ಹತ್ತಿದೆ. ತಮ್ಮ ವಿಚಾರಗಳ ಪ್ರಭಾವವದು. ಕಣ್ಣು ಉರಿಯ ಹತ್ತಿವೆ. ತಮ್ಮ ದೃಷ್ಟಿಯು ಅಷ್ಟು ಪ್ರಖರ. ಬಾಯೇ ಹಾರುತ್ತಿದೆ. ಏನೂ ಅಡ್ಡಿ ಇಲ್ಲ ದೇವರು. ಡಾಕ್ಟರೇ, ಏನು ನೋಡುವುದು? ಮೇಲೆಯೇ ಕಾಣುತ್ತಿದೆ. ಸತ್ತವರ ಸುದ್ದಿಗಳನ್ನು ಮುಂಜಾವಿನಿಂದ ಕೇಳಿ ಕೇಳಿ ಭ್ರಮೆಯಾಗಿರಬೇಕು. ಹಾಗೆ ಅಂದರೆ ಹೇಗೆ? ಪ್ಲೇಗು ಎಂದು? ಆ ಮಾತು ನಾನಾಡಲಾರೆ, ದೊರೆಗಳು ಹೇಳಬಹುದು. ಡಾಕ್ಟರೇ, ಪ್ಲೇಗ್ ಎಂಬ ಮಾತಿಗೆ ಎಷ್ಟು ಹೆದರುತ್ತೀರಿ ಡಾಕ್ಟರ್? ನನಗೆ ಪ್ಲೇಗಿನ ಭಯ ಇಲ್ಲ ದೇವರು, ತಮ್ಮದು. ಹೆದರದೆ ಹೇಳಿರಿ, ನನಗೇನಾಗಿರಬೇಕು? ಪ್ಲೇಗು. ಪ್ಲೇಗು? ನನಗೆ ಪ್ಲೇಗು? ಊರೊಳಗಿನ ಎಲ್ಲ ಇಲಿಗಳನ್ನು ಕೊಂದು ಬಿಡಿರಿ. ಕಾರ್ವಾರಿಗಳೇ, ಇಲಿಗಳೆಲ್ಲಿವೆ? ದೇವರು, ದೊರೆಸಾನಿಗಳು ಒಳಗೆ ಬರಲು ಅಪ್ಪಣಿಗಾಗಿ ಕಾದಿದ್ದಾರೆ. ಜನರು ಊರು ಬಿಡಲು ಕಾದಿದ್ದಾರೆ. ಕಾರ್ಭಾರಿಗಳೇ, ಇನ್ನೇನು ದೇವರ ಜಾತ್ರೆಯೋ ದೊರೆಗಳ ಪ್ರೇತ ಯಾತ್ರೆಯೋ? ಡಾಕ್ಟರೇ, ಊರ ಜನರಿಗೆ ಊರು ಬಿಡ ಹೇಳಿರಿ. ಜೀವದ ಜಾತ್ರೆ ಹೊರಡಲಿ. ಡಾಕ್ಟರೇ, ನಿಮಗೆ ಬುದ್ಧಿ ಇಲ್ಲ. ಹೆದರಿಸಿದರೆ ಹೆದರಿ ಬಿಡುತ್ತೀರಿ. ಸತ್ತರೂ ಸತ್ಯ ಬಿಡಬಾರದು. ನಾನು ಹೇಳುತ್ತೇನೆ, ಇದು ಪ್ಲೇಗು. ಪ್ಲೇಗು. ಸರ್ಕಾರ ಹೇಳಿದ್ದೇ ಸತ್ಯ ದೇವರು. ಜಾತ್ರೆ ನಾಟಕದ ಕೆಲ ಭಾಗಗಳನ್ನ ಕೇಳಿದಿರಿ. ತಾನು ನಾನು ನೀನು ಆನು, ತಾನು ನಾನು ನೀನು ಆನು ತಾನು.
ಡಾಕ್ಟರ್ ದ.ರಾ. ಬೇಂದ್ರೆ ಅವರ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ನಾಕು ನಾಕೆ ತಂತಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾಕು ನಾಕೆ ತಂತಿ ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಆನು ತಾನು ನಾಕು ನಾಕೆ ತಂತಿ ನಾಕು ನಾಕೆ ತಂತಿ ಹೋ ನಾಕು ನಾಕೆ ತಂತಿ ನಾಕು